ಪ್ರೈಸ್ ದ ಲಾರ್ಡ್. ಯಾರ್ಯಾರು ಯೂಟ್ಯೂಬ್ ನೋಡೋದಕ್ಕೆ, ಸಂದೇಶ ಕೇಳೋದಕ್ಕೆ ಸಿದ್ಧತೆಯಾಗಿ ಸತ್ಯವೇದ ವಾಕ್ಯವನ್ನು ಹಿಡ್ಕೊಂಡು ಕುಳಿತುಕೊಂಡಿದ್ದೀರೋ, ಇಲ್ಲ ಆನ್ ಮಾಡಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರೋ, ದಯವಿಟ್ಟು ನಿಮ್ಮ ಸತ್ಯವೇದ ವಾಕ್ಯವನ್ನು ತೆಗೆದು ಪಕ್ಕದಲ್ಲಿ ಇಟ್ಟುಕೊಂಡು ಯೂಟ್ಯೂಬ್ ಸೇವೆಯನ್ನು ನೋಡೋದಕ್ಕೆ, ನೀವು ಅದರ ಆಶೀರ್ವಾದ ಪಡೆದುಕೊಳ್ಳುವುದಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಕರ್ತನ ನಾಮ ಮಹಿಮೆ ಹೊಂದಲಿ. ಬನ್ನಿರಿ, ಈ ದಿನ ವಾಕ್ಯಕ್ಕೆ ಹೋಗುವುದಕ್ಕಿಂತ ಮುಂಚೆ ಕರ್ತನು ಮಾಡಿರುವ ಉಪಕಾರಗಳನ್ನು ನೆನಪು ಮಾಡಿಕೊಂಡು ಆತನ ನಾಮ ಮಹಿಮೆ ಪಡಿಸಿಬಿಟ್ಟು ಆಮೇಲೆ ನಾವು ವಾಕ್ಯದ ಕಡೆಗೆ ಹೋಗೋಣ. ಬನ್ನಿರಿ, ಕಣ್ಗಳನ್ನು ಮುಚ್ಚಿ ಆತನ ನಮ್ಮ ಆತ್ಮ, ಪ್ರಾಣ, ಶರೀರ, ಮನಸ್ಸು ಆತನಿಗೆ ಸಮರ್ಪಿಸೋಣ. ಹಲ್ಲೆಲೂಯ, ಹಲ್ಲೆಲೂಯ. ಬನ್ನಿರಿ. ಪರಲೋಕ ತಂದೆ, ಸ್ತೋತ್ರ ಸ್ವಾಮಿ. ಏಸಪ್ಪ, ಈ ದಿನದ ಸೇವೆಗಾಗಿ ಸ್ತೋತ್ರ. ನೋಡುವವರ ಒಬ್ಬೊಬ್ಬರ ಮೇಲೆ ನಿನ್ನ ಸಾನ್ನಿಧ್ಯ ಇಳಿದು ಬರಬೇಕಪ್ಪ. ಯೇಸುವೇ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪರಿಶುದ್ಧಾತ್ಮನನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಬಾ ಪವಿತ್ರಾತ್ಮನೇ, ನಿನ್ನ ಪ್ರಸನ್ನತೆ ಬೇಡುವೆನು. ಅಭಿಷೇಕದಿಂದ ನಮ್ಮನ್ನು ತುಂಬಿಸಿ ನೀ ಆಳ್ವಿಕೆ ಮಾಡು. ಎಸ್ಲೋ ಬಾ ಪವಿತ್ರಾತ್ಮನೇ, ನಿನ್ನ ಪ್ರಸನ್ನತೆ ಬೇಡುವೆನು. ಅಭಿಷೇಕದಿಂದ ನನ್ನನ್ನು ತುಂಬಿಸಿ ನೀ ಆಳ್ವಿಕೆ ಮಾಡು. ಹೌದು ಪರಿಶುದ್ಧಾತ್ಮನೇ, ನೀನು ಮಾತ್ರ ಆಳ್ವಿಕೆ ಮಾಡಬೇಕಪ್ಪ. ಬುದ್ಧಿಯಿಂದ ಬರುವ ಹಾಗೆ ಅಲ್ಲ, ಪರಿಶುದ್ಧಾತ್ಮನ ಮೂಲಕವಾಗಿ ಸೇವೆ ಮಾಡೋದಕ್ಕೂ, ಈ ಸೇವೆಯ ಸತ್ಯವೇದ ವಾಕ್ಯದ ಒಂದೊಂದು ಅಪ್ಪ ವಾಕ್ಯಗಳು ಜೀವವುಳ್ಳ ವಾಕ್ಯ ಏಸಪ್ಪ. ಅದನ್ನು ನೋಡುವವರಿಗೂ ಶ್ರದ್ಧೆಯಿಂದ ಕೇಳಿಸಿಕೊಳ್ಳಲು, ಆತ್ಮರಿಸಿ ಮಾಡಿಕೊಳ್ಳಲು ಆಶೀರ್ವದಿಸಬೇಕಾಗಿ ಬೇಡಿಕೊಳ್ಳುತ್ತಿದ್ದೇನೆ. ದೇವನೇ, ಸ್ತೋತ್ರ ಸ್ತೋತ್ರ. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಬೇಕಪ್ಪ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಬನ್ನಿರಿ, ಸತ್ಯವೇದ ವಾಕ್ಯದ ಕಡೆಗೆ ಹೋಗೋಣ. ದೇವರ ಮಕ್ಕಳೇ, ಈ ದಿನ ನಾವು ನೋಡಿ, ವಾರವೆಲ್ಲ ದೇವರು ನಮ್ಮನ್ನು ಕಾದು ಪರಿಪಾಲಿಸಿ ನಮ್ಮ ಅವಶ್ಯಕತೆಗಳನ್ನು ಸಂಧಿಸಿ ನಮಗೆ ಆರೋಗ್ಯ, ಆಯಸ್ಸು, ಬಲವನ್ನು ಕೊಟ್ಟು ಒಂದೊಂದು ನಿಮಿಷವೂ ದುಷ್ಟನ ಕೈಗೆ ಸಿಕ್ಕಾಕದೇ ಇಲ್ಲದೆ ಇರುವ ಹಾಗೆ ನಮ್ಮನ್ನು ಕಾದು ಪರಿಪಾಲಿಸಿರುವ ದೇವನಿಗೆ ಕೃತಜ್ಞತೆ ಸಲ್ಲಿಸುತ್ತಾ, ಕೃತಜ್ಞತೆಯೊಂದಿಗೆ ಈ ವಾಕ್ಯ ಕೇಳುವುದಕ್ಕೆ ನಮ್ಮನ್ನು ಸಮರ್ಪಿಸೋಣ. ಬನ್ನಿರಿ, ನಮ್ಮ ಕುಟುಂಬಗಳನ್ನು ಕಾದು ಪರಿಪಾಲಿಸಿದ್ದಾರೆ ದೇವರು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಆತನು ಮಾಡಿದ ಒಂದೊಂದು ಉಪಕಾರಗಳಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು. ಈ ದಿನ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇರೋದು ಏನು ಗೊತ್ತಾ? ಓದಿಕೊಳ್ಳೋಣ. ಯೋಹಾನ 15:1-8 ನಾವು ಧ್ಯಾನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಯೋಹಾನ ಹೊಸ ಒಡಂಬಡಿಕೆ, ಅದೇ ಯೋಹಾನ 15:1-8. ಬನ್ನಿರಿ, ಓದಿಕೊಳ್ಳೋಣ. ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದೇ ಇರುವ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕುತ್ತಾನೆ. ನೋಡಿ, ದೇವರೇ, ಯೇಸು ಸ್ವಾಮಿನೇ ನಿಜವಾದ ದ್ರಾಕ್ಷಿಯ ಬಳ್ಳಿ. ಆಯಿತಾ? ಆತನ ತಂದೆನೇ ತೋಟಗಾರನು. ಅರ್ಥ ಆಯ್ತಾ? ನೋಡಿ, ದ್ರಾಕ್ಷಿ ಗಿಡಗಳ ತೋಟ ನೀವು ನೋಡಿರ್ಬೋದು, ಯಾವ ರೀತಿ ಗೊಂಚಲು ಬಿಟ್ಟಿರುತ್ತೆ ಅಂತ. ಅರ್ಥ ಆಯ್ತಾ? ತೋಟಗಾರನಿಗೆ ಯಾರು? ಯೇಸು ಸ್ವಾಮಿ ತಂದೆನೇ ತೋಟಗಾರನು, ನಾನು ದ್ರಾಕ್ಷಿ ಬಳ್ಳಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನನ್ನಲ್ಲಿ ಇವಾಗ ದ್ರಾಕ್ಷಿಯಲ್ಲಿಯೂ ಫಲ ಕೊಡದೇ ಇರುವುದನ್ನು ಕಿತ್ತಾಕ್ತಾರಲ್ವ, ಅದನ್ನು ಬೆಳೆಸುವವರು. ಅದೇ ರೀತಿ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇರೋದು, ಯೇಸು ಸ್ವಾಮಿಯಲ್ಲಿ ಫಲ ಕೊಡದೇ ಇರುವವರನ್ನು ನಾನು ಕೊಂಬೆಯನ್ನು ತೆಗೆದು ಹಾಕುತ್ತೇನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ. ನೋಡಿ, ಫಲ ಕೊಡುವ ಪ್ರತಿಯೊಂದು ಕೊಂಬೆ ಫಲ ಕೊಡುತ್ತದಲ್ಲ, ಅದು ಒಂದೊಂದ್ಸರಿ ಡಸ್ಟ್ ಆಗೋಗ್ಬಿಡುತ್ತೆ, ಇಲ್ಲ ಹಣ್ಣೆಲ್ಲ ಹುಳ ಕಚ್ಚಿಬಿಡುತ್ತೆ ಅಲ್ವಾ, ಅದನ್ನು ನಾನು ಶುದ್ಧಿ ಮಾಡ್ತೀನಿ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಆ ಶುದ್ಧಿ ಮಾಡೋದು ಆ ತೋಟಗಾರನು. ಯಾರು? ಈ ಲೋಕದಲ್ಲಿರುವ ತೋಟಗಾರನ ಅದು ಶುದ್ಧಿ ಮಾಡೋದುಂಟು, ಅದಕ್ಕೆ ಔಷಧಿ ಹೊಡೆದು ಆ ದ್ರಾಕ್ಷಿ ಬೆಳೆಯೋದಕ್ಕೆಲ್ಲ ಇದು ಮಾಡ್ಬೋದು. ಹಾಗಾದರೆ ನಮ್ಮ ಆತ್ಮ, ಪ್ರಾಣ, ಶರೀರ ಶುದ್ಧೀಕರಿಸ್ತೀನಿ ಅಂತ ದೇವರಲ್ಲಿ ಮಾತಾಡ್ತಾ ಇದ್ದಾರೆ. ಫಲ ಕೊಡಬೇಕು ನಾವು. ಯಾವ ರೀತಿ ಫಲ ಕೊಡಬೇಕು ಅಂತ ನಿಮ್ಮ ಹತ್ರ ಮೊದಲೇ ಹೇಳಿದ್ದೇನೆ.
ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಯೇಸು ಸ್ವಾಮಿ ಬಗ್ಗೆ ಹೇಳೋದು, ಕುಟುಂಬದಲ್ಲಾಗಲಿ ಕುಟುಂಬಸ್ಥರಾಗಲಿ ಪರರಾಗಲಿ ನೆರೆಹೊರೆಯವರಾಗಲಿ ಎಲ್ಲರನ್ನು ಪ್ರೀತಿ ಮಾಡಬೇಕು ಅನ್ನೋದು ತುಂಬ ಕಟ್ಟಳೆಗಳಿದೆ. ಇದನ್ನೆಲ್ಲ ಪಾಲಿಸ್ತಾ ಇರೋ ದೇವರ ಮಕ್ಕಳಿಗೋಸ್ಕರ ಇದು ಯೇಸು ಸ್ವಾಮಿ ಮಾತಾಡ್ತಾ ಇರೋದು. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಾನು ಶುದ್ಧಿ ಮಾಡುತ್ತೇನೆ ಅಂತ ನಾನು ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದರೆ 3ನೇ ಓದಿಕೊಳ್ಳೋಣ. 15:3. ನಾನು ನಿಮಗೆ ಹೇಳಿದ ವಾಕ್ಯದ ದೆಸೆಯಿಂದ ಈಗ ಶುದ್ಧರಾಗಿದ್ದೀರಿ. ನೋಡಿ, ಈಗ ನೀವು ವಾಕ್ಯ ಕೇಳ್ತಾ ಇರುವಾಗಲೇ ನನ್ನ ಬಾಯಿಯಿಂದ ಬರೋದು ನಿಜ. ಪರಿಶುದ್ಧಾತ್ಮನ ಮೂಲಕವಾಗಿ ವಾಕ್ಯದಲ್ಲಿ ಜೀವ ಇದೆ. ವಾಕ್ಯ ನೀವು ಕೇಳುವಾಗಲೇ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ಶುದ್ಧರಾಗ್ಬಿಟ್ರಿ. ಅರ್ಥ ಆಯ್ತಾ? ಯಥಾರ್ಥವಾಗಿ ಕುಳಿತು ಭಯಭಕ್ತಿಯಿಂದ ಜೀವವುಳ್ಳ ವಾಕ್ಯವನ್ನು ಕೇಳುವುದಾದರೆ ನೀವು ಶುದ್ಧರಾಗಿದ್ದೀರಾ. ಆಮೇಲೆ 4ರಲ್ಲಿ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ನಾನು ಮೊದಲೇ ನಿಮಗೆ ಹೇಳಿದ್ದೀನಿ, ನೀವು ನನ್ನಲ್ಲಿ, ಯೇಸು ಸ್ವಾಮಿ ನಮ್ಮಲ್ಲಿರಬೇಕು, ನಾವು ಯೇಸು ಸ್ವಾಮಿಯಲ್ಲಿರಬೇಕು. ಆ ರೀತಿ ನಾವು ಕನೆಕ್ಟ್ ಆಗಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ನಾವು ಯೇಸು ಸ್ವಾಮಿಯನ್ನು ಒರಗಿಕೊಂಡು ಇಲ್ಲದಿದ್ದರೆ ಫಲ ಕೊಡಲು ಹೇಗೆ ಸಾಧ್ಯ ದೇವರ ಮಕ್ಕಳೇ? ನಾವು ಯೇಸು ಸ್ವಾಮಿ ಮಕ್ಕಳಾಗಿ ನಾವು ತೋರಿಸ್ಕೊಳ್ಬೇಕು. ನೋಡಿ, ಈ ಲೋಕದ ತಂದೆ ತಾಯಿಗೆ ನಾವು ತಂದೆ ತಾಯಿ ಮಕ್ಕಳು ಅಂತ ನಾವು ತೋರಿಸ್ಕೊಳ್ತೀವಿ. ಯಾವ ರೀತಿಯಲ್ಲಿ ಮನೆಯಲ್ಲಿ ಪ್ರೀತಿ ವಾತ್ಸಲ್ಯದಿಂದ ಅವರ ಜೊತೆಯಲ್ಲಿರೋದು. ನಮ್ಮನ್ನು ಬೆಳೆಸಿರ್ತಾರಲ್ವ, ನಮಗೆ ಸ್ಕೂಲಿಗೆ ಕಳಿಸಿ ಫೀಸ್ ಕಟ್ಟಿ ಒಂದು 10ಕ್ಕೆ ಬಂದಾಗ ನಾವು ಕೆಲ್ಸಕ್ಕೆ ಹೋಗ್ತೀವಿ, ಸಂಪಾದಿಸ್ಕೊಂಡು ಬಂದು ತಂದೆ ತಾಯಿಗೆ ಕೊಡ್ತೀವಿ. ಅವರಿಗೆ ಎಷ್ಟು ಸಂತೋಷ ಆಗ್ತದೆ. ಹಾಗಾದರೆ ಸೃಷ್ಟಿಕರ್ತನು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. ಹಾಗೆ ನಾವು ಯೇಸು ಸ್ವಾಮಿಗೆ ನಾವೇನು ಕೊಡ್ತಾ ಇದ್ದೀವಿ? ಆತನು ಹೇಳ್ತಾ ಇರೋದು, ಒಬ್ಬನಿಗೆ ಕೊಡುವುದು ಅದು ನನಗೇ ಕೊಡುವುದಂತ ಆಗುತ್ತದೆ ಅಂತ. ಅದು ಪ್ರೀತಿ. ಯೇಸು ಸ್ವಾಮಿಯನ್ನು ಪ್ರೀತಿ ಮಾಡಬೇಕಾದರೆ ಯಾರು ಇಲ್ಲದೆ ಇರುವವನು ಕನಿಕರ ಪಡುವವರನ್ನು ಅವರ ಮೇಲೆ ಕನಿಕರ ಪಟ್ಟು ಅವರಿಗೆ ಕೊಡುವುದು ದೇವರಿಗೆ ಕೊಟ್ಟ ಹಾಗೆ ಅಂತ ಯೇಸು ಸ್ವಾಮಿ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಮನ ಮುರಿದವರನ್ನು ತಬ್ಬಿಕೊಂಡು ಭಯಪಡಬೇಡ, ದೇವರಿದ್ದಾರೆ, ಆದರ ಮಾಡೋದು, ಸಮಾಧಾನ ಪಡಿಸೋದು. ಆಮೇಲೆ ಅನ್ಯ ಜನಗಳಿಗೆ ಒಂದು ಶಬ್ದವಾದರೆ ಯೇಸು ಸ್ವಾಮಿ ಬಗ್ಗೆ ಹೇಳಬೇಕು. ನೆರೆಹೊರೆಯವರನ್ನು ನಾವು ಪ್ರೀತಿ ಮಾಡಬೇಕು. ನಮ್ಮ ಕುಟುಂಬದವರನ್ನು ಮಾತ್ರ ಅಲ್ಲ, ನೆರೆಹೊರೆಯವರೆಲ್ಲರನ್ನು ನಾವು ಪ್ರೀತಿ ಮಾಡಬೇಕು. ಆಲಯಕ್ಕೆ ಹೋಗುವಾಗ ಸರಿಯಾದ ಹೆಜ್ಜೆ ಹಾಕಿಕೊಂಡು ನಾವು ಹೋಗಬೇಕು. ಕಾಣಿಕೆ ಕರೆಕ್ಟಾಗಿ ನಾವು ಹಿಡ್ಕೊಳ್ಬೇಕು. ಆ ಕಾಣಿಕೆ ನಾವು ಎಲ್ಲರ ಹತ್ರ ಒಪ್ಪಂದ ಮಾಡಿಕೊಂಡಿದ್ದೇವಾ? ನಮ್ಮ ನೆರೆಹೊರೆಯವರ ಹತ್ರ, ನಮ್ಮ ಜೊತೆಯಲ್ಲಿ ಊಟದವ್ರ ಹತ್ರ, ಯಾರ ಹತ್ರನೂ ಜಗಳ ಆಡದೆ ಪ್ರೀತಿ ವಾತ್ಸಲ್ಯದಿಂದ ಇದ್ದು ಕಾಣಿಕೆ ನೀನು ತಗೊಂಡೋಗಿ ಕೊಟ್ಟರೆ ಅದು ಪರಲೋಕದಲ್ಲಿ ಭಂಡಾರ ಸೇರುತ್ತದೆ ಅಂತ ವಾಕ್ಯದಲ್ಲಿದೆ ದೇವರ ಮಕ್ಕಳೇ. ಈ ರೀತಿಯಾಗಿ ದೇವರ ಫಲ ನಾವು ದೇವರನ್ನು ಅಂಟಿಕೊಂಡು ಇರುವಾಗ ಯೇಸು ಸ್ವಾಮಿ ನಮ್ಮಲ್ಲಿ ವಾಸ ಮಾಡ್ತಾರೆ, ನಾವು ಅವರಲ್ಲಿ ವಾಸ ಮಾಡ್ತೀವಿ ಅಂತಲೇ ಇಲ್ಲಿ ಹೇಳ್ತಾ ಇರೋದು. ಹಾಗಾದರೆ 5 ಓದಿಕೊಳ್ಳೋಣ. 15:5. ನಾನು ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ನೋಡಿ, ಯೇಸು ಸ್ವಾಮಿ ದ್ರಾಕ್ಷಿ ಬಳ್ಳಿ, ನಾವೇನಾಗ್ತೀವಿ? ಅದರ ಕೊಂಬೆಗಳು. ಅರ್ಥ ಆಯ್ತಾ? ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ಅವನು ಯೇಸು ಸ್ವಾಮಿ ನನ್ನಲ್ಲಿದ್ದು ನಾನು ಯೇಸು ಸ್ವಾಮಿಯಲ್ಲಿದ್ದರೆ ಅವನು ಜಾಸ್ತಿ ಫಲ ಕೊಡ್ತಾನೆ ಅಂತ. ಸುಮ್ಮನೆ ಇರೋಕ್ಕಾಗಲ್ಲ ಅವನಿಗೆ. ಕರ್ತನನ್ನು ಆರಾಧನೆ ಮಾಡಿ ಮಹಿಮೆ ಪಡಿಸೋದು, ನೆರೆಹೊರೆಯವರನ್ನು ಪ್ರೀತಿ ಮಾಡೋದು, ಅಯ್ಯೋ ಅವರು ಹಿಂದೂಗಳು ಅನ್ನೋದು ನೋ ದೇವರ ಮಕ್ಕಳೇ. ಪ್ರತಿಯೊಬ್ಬರನ್ನು ದೇವರೇ ಸೃಷ್ಟಿ ಮಾಡಿದ್ದು. ನೀನು ಹೇಗೆ ಯೇಸು ಸ್ವಾಮಿ ಮಗಳಾಗಿ ತೋರಿಸ್ಕೊಳ್ತೀಯೋ ಅವರಿಗೆ ಯೇಸು ಸ್ವಾಮಿ ಕಡೆ ಬರೋದಕ್ಕೆ ಇಷ್ಟ ಆಗುತ್ತದೆ. ಕೆಲವೊಬ್ಬರ ಹಠ, ಅದು ಅವನು ದುಷ್ಟ ಬಿಡೋದಿಲ್ಲ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಆಗ ಹೋಗಿದ ಜಾಗದಲ್ಲೆಲ್ಲ ನಾವು ಪ್ರೀತಿ ವಾತ್ಸಲ್ಯದಿಂದ ನಡ್ಕೊಳ್ಬೇಕು ದೇವರ ಮಕ್ಕಳೇ. ಅರ್ಥ ಆಯ್ತಾ? ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರ. ಹೌದು, ಯೇಸು ಸ್ವಾಮಿಯನ್ನು ಆತನ ಆತ್ಮನನ್ನು ಬಿಟ್ಟು ನಾವೇನು ಮಾಡೋಕ್ಕಾಗೋಲ್ಲ ದೇವರ ಮಕ್ಕಳೇ. ಈ ಲೋಕದಲ್ಲಿ ಏನು ಮಾಡೋಕ್ಕಾಗಲ್ಲ. ಒಂದು ವೇಳೆ ಇಲ್ಲ ಸಿಸ್ಟರ್ ನಾನು ಮಾಡೋಕ್ಕಾಗುತ್ತೆ ಅಂತ ನೀವು ಮುಂದೆ ಹೋದ್ರು ಸಕ್ಸಸ್ ಆಗಲ್ಲ ದೇವರ ಮಕ್ಕಳೇ. ಪರಿಶುದ್ಧಾತ್ಮನ ಯೇಸು ಸ್ವಾಮಿ ನಮ್ಮ ಜೊತೆಲಿ ಇದ್ರೇ ಅದೆಲ್ಲ ಸಕ್ಸಸ್ ಆಗೋಕ್ಕೆ ಸಾಧ್ಯ. ಅರ್ಥ ಆಯ್ತಾ? ಯಾವನು ನನ್ನಲ್ಲಿ ನೆಲೆಗೊಂಡಿರುವುದಿಲ್ಲವೋ ಅವನ ಕೊಂಬೆಯಂತೆ ಹೊರಕ್ಕೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ನೋಡಿ, ಕೆಲವರು ಯೇಸು ಸ್ವಾಮಿ ಬಗ್ಗೆ ಅರಿಯದೆ ಆತನಲ್ಲಿ ಫಲ ಕೊಡದೆ ಬಿದ್ದೋಗ್ತಾರೆ, ನೊಂದೋಗ್ತಾರೆ.
ಪ್ರಾರ್ಥನೆ ಮಾಡೋಲ್ಲ, ಚರ್ಚ್ಗೆ ಹೋಗೋದಿಲ್ಲ, ಮನೇಲೇ ಇರೋದು, ಈ ರೀತಿ ಎಲ್ಲ ನಡೀತದೆ. ದೇವರಿಗೆ ಕೊಡುವ ಕಾಣಿಕೆ ಕೊಡೋದಿಲ್ಲ, ದಶಮಾಂಸ ಕೊಡೋದಿಲ್ಲ. ಈ ರೀತಿಯಾಗಿರುವ ಮಕ್ಕಳು ಬಿದ್ದೋಗ್ತಾರೆ. ಯಾಕಂದ್ರೆ ಅವ್ರು ಫಲ ಕೊಡ್ತಾ ಇಲ್ಲ. ಅಟ್ಲೀಸ್ಟ್ ನೀನು ಯೇಸುಸ್ವಾಮಿಯನ್ನು ಪ್ರೀತಿ ಮಾಡಬೇಕಲ್ವ. ಅಯ್ಯೋ ಇವತ್ತಿಲ್ಲ ನಾಳೆ ದೇವ್ರು ನನ್ನನ್ನು ಮೇಲೆ ಕೆತ್ತುತ್ತಾರೆ ಅನ್ನೋದು ಭರವಸೆಯಿಂದ ನಾವು ಆಲಯಕ್ಕೆ ಹೋದರೆ ದೇವರು ನಿನ್ನನ್ನು ಕೈ ಬಿಡುವನೇ ಹೇಳಿ. ಹಾಗೆ ಆ ರೀತಿ ಇರುವವರು ಏನಾಗ್ತಾರಂತೆ, ಒಣಗಿ ಹೋಗ್ತಾರೆ, ನೊಂದು ಒಣಗಿ ಹೋಗ್ತಾರೆ. ಅರ್ಥ ಆಯ್ತಾ? ಅಂಥ ಕೊಂಬೆಗಳನ್ನು ಕೂಡಿಸಿ ಬೆಂಕಿಯಲ್ಲಿ ಹಾಕ್ತಾರೆ ನೋಡಿ. ಒಣಗಿ ಹೋದ ಕೊಂಬೆಗಳನ್ನ ಯಾರಾದರೂ ಸುಮ್ಮನೆ ಇಟ್ಕೊಳ್ತಾರ? ಅದನ್ನೆಲ್ಲ ತಗೊಂಡೋಗಿ ಒಂದು ಕಡೆ ಬೆಂಕಿ ಹಾಕಿ ಸೀಮೆಣ್ಣೆ ಹಾಕಿ ಅದಕ್ಕೆ ಅಂಟಿಸಿ ಚಳಿಗೆ ಕಾಯಿಸ್ಕೊಳ್ತಾರೆ ಅಲ್ವಾ. ಅದನ್ನು ಸುಟ್ಟು ಬಿಡ್ತಾರೆ ಅಂತ. ಅರ್ಥ ಆಯ್ತಾ ದೇವ ಮಕ್ಕಳೇ? ಬೆಂಕಿಯಲ್ಲಿ ಹಾಕ್ಬಿಡ್ತಾರೆ ಅಂತ. ಅವು ಸುಟ್ಟು ಹೋಗುತ್ತವೆ. ನೀವು ನನ್ನಲ್ಲಿಯೂ ನೋಡಿ, ಅದೇನಾಗುತ್ತೆ, ಸುಟ್ಟು ಬೂದಿ ಆಗೋಗ್ಬಿಡುತ್ತೆ. ಅರ್ಥ ಆಯ್ತಾ? ಅದಕ್ಕೇನೆ ಯಾವತ್ತೂ ನಾವು ಸೋತು ಹೋಗಬಾರ್ದು. ಬರುವ ಚಿಕ್ಕ ಕಷ್ಟಗಳಿಗೆ, ದೊಡ್ಡ ಕಷ್ಟಗಳಿಗೆ ನಾವು ಬಿದ್ದೋಗಬಾರ್ದು. ಯೇಸುಸ್ವಾಮಿಯನ್ನು ಪ್ರೀತಿ ಮಾಡಿಕೊಂಡು ಆ ಕಷ್ಟಗಳಲ್ಲಿಯೂ ನಾವು ನಗನಗ್ತಾ ಕರ್ತನ ನಾಮ ಮಹಿಮೆ ಪಡಿಸ್ತಾ ಇರಬೇಕು. ದೇವರು ನಮಗಾಗಿ ಯುದ್ಧ ಮಾಡಿ ಜಯ ಕೊಡುವ ದೇವರಾಗಿದ್ದಾರೆ. ನೀವು ನನ್ನಲ್ಲಿಯೂ 7 ಓದಿಕೊಳ್ಳೋಣ, 15:7. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡ್ಕೊಳ್ರಿ, ಅದು ನಿಮಗೆ ದೊರೆಯುತ್ತದೆ. ನೋಡಿ, ಫಲ ಕೊಡುತ್ತಾ ಯೇಸುಸ್ವಾಮಿ ನಮ್ಮಲ್ಲಿ ವಾಸ ಮಾಡುತ್ತಾ, ನಾವು ಆತನಲ್ಲಿ ವಾಸ ಮಾಡುತ್ತಾ ಇದ್ರೆ ನಾವು ಏನು ಬೇಡ್ಕೊಂಡ್ರೂ ಅದು ನಮಗೆ ಸಿಕ್ಕುತ್ತೆ. ದೇವರ ಮಕ್ಕಳೇ, ಯಾರೂ ನೆನೆಸ್ಕೊಳ್ಬಾರ್ದು ನಾನು ಇಷ್ಟು ವರ್ಷ, ಇಷ್ಟು ದಿನಗಳು ನನಗೇನೂ ಆಗಲೇ ಇಲ್ಲಲ್ಲ, ಇಷ್ಟೆಲ್ಲ ಪ್ರಾರ್ಥನೆ ಮಾಡಿದೆ. ಇಲ್ಲ ದೇವರ ಮಕ್ಕಳೇ, ನಿಮ್ಮಲ್ಲಿ ಏನೋ ಒಂದು ಕೊರತೆ ಇರುತ್ತೆ. ಆ ಕೊರತೆನ ನೀಗಿಸಿ ಟೆಸ್ಟ್ ಮಾಡಿ ನಿಮ್ಮನ್ನು. ಯೇಸುಸ್ವಾಮಿ ವಾಕ್ಯ ಕೊಟ್ಟ ಮೇಲೆ ಅದು ನೆರವೇರಿಸದೇ ಇರದೇ ದೇವನೇ ಅಲ್ಲ, ಪರಿಶುದ್ಧಾತ್ಮನು ನಮಗೆ ಅದಕ್ಕೆ ಕೊಟ್ಟಿರೋದು. ಅರ್ಥ ಆಯ್ತಾ? ಹಾಗಾದರೆ ನಿಮಗೆ ಏನು ಬೇಕಾದರೂ ಬೇಡ್ಕೊಳ್ರಿ. ಫಲ ಕೊಡುವರಾದರೆ, ಯೇಸುಸ್ವಾಮಿ ಮಕ್ಕಳಾದರೆ ಏನು ಬೇಕಾದರೂ ಬೇಡ್ಕೊಳ್ರಿ, ನಾನು ನಿಮಗೆ ಕೊಡ್ತೀನಿ ಅಂತ ಇಲ್ಲಿ ಯೇಸುಸ್ವಾಮಿ ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು. ನಾವು ಹೆಚ್ಚು ಫಲ ಕೊಡುವರಾದರೆ ನಾವೇನು ಮಾಡಬೇಕು, ನಾವೇನಾಗುತ್ತದಂತೆ, ಆ ಫಲ ಕೊಡ್ತಾ 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 ಪರಲೋಕದಲ್ಲಿ ತಂದೆ ಮಹಿಮೆ ಹೊಂದುತ್ತಾರೆ ಅಂತ. ನೋಡಿ ದೇವರ ಮಕ್ಕಳೇ, ನನ್ನ ಒಂದು ಸಾಕ್ಷಿ ಹೇಳ್ತೀನಿ. ಯಾವಾಗಲೂ ದುಃಖದಲ್ಲೇ ಇದ್ದೆ ನಾನು. ಅಯ್ಯಯ್ಯೋ ನನಗೇನು ಮಾಡೋಕ್ಕಾಗ್ತಾ ಇಲ್ವೇ ದೇವರಿಗೆ, ನಾನು ಈ ಟ್ಯಾಲೆಂಟ್ ಎಲ್ಲ ನನ್ನ ಹತ್ರನೇ ಬಚ್ಚಿಟ್ಕೊಂಡು ಬಿಟ್ಟಿದ್ದೀನಲ್ಲ ಅಂತ ಹೇಳಿನೇ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದು. ಆ ಥರ ನಾಮ ಮಹಿಮೆ ಪಡಿಸುವುದಕ್ಕೆ ನನ್ನನ್ನು ನೋಡಬೇಡ್ರಿ, ಕರ್ತನ ನಾಮ ಮಹಿಮೆ ಪಡಿಸ್ಬೇಕು. ಕರ್ತನ ವಾಕ್ಯ ಕೇಳ್ರಿ. ಈ ದಿನ ಸಿಸ್ಟರ್ ವಾಕ್ಯ ಕೊಟ್ಟಿದ್ದಾರೆ, ವಾಕ್ಯದ ಪ್ರಕಾರವಾಗಿ ನೀವು ಫಾಲೋ ಮಾಡಬೇಕು. ಹಾಗೆ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ, ಹಾಡು ಹೇಳೋ ಟ್ಯಾಲೆಂಟ್ ಇದೆಯಾ, ಇಲ್ಲ ಸುವಾರ್ತೆ ಹೇಳೋ ಟ್ಯಾಲೆಂಟ್ ಇದೆಯಾ, ಬೇರೆ ಏನಾದರೂ ಇದೆಯಾ, ದಾನ ಧರ್ಮ ಮಾಡೋ ಟ್ಯಾಲೆಂಟ್ ಇದೆ, ತೋರಿಸ್ಕೊಳ್ಳಿ. ಅದೆಲ್ಲ ಕಣಿಗಳು ದೇವರಿಗೆ ಮಾಡಿದ ಹಾಗೆ. ಆ ಫಲಗಳನ್ನು ನಾವು ಕೊಡುವಾಗ ಪರಲೋಕದಲ್ಲಿರುವ ಅಪ್ಪ ಮಹಿಮೆ ಹೊಂದುತ್ತಾರಂತೆ, ಯೇಸುಸ್ವಾಮಿಯೂ ಸಂತೋಷ ಪಡ್ತಾರಲ್ವ. ಅದೇ ಇಲ್ಲಿ ಹೇಳ್ತಾ ಇರೋದು, ತಂದೆ ಮಹಿಮೆ ಹೊಂದ್ಕೊಳ್ತಾರೆ ಮತ್ತು ನನ್ನ ಶಿಷ್ಯರಾಗುವಿರಿ. ನೀವೆಲ್ಲರೂ ಏನಾಗ್ತೀರಾ, ಯೇಸುಸ್ವಾಮಿ ಶಿಷ್ಯರಾಗ್ತೀರಿ ಅಂತ ನಿಮಗೆ ವಾಗ್ದಾನ ಇವಾಗ ಕೊಡ್ತಾ ಇರೋದು. ಈ ಭಾನುವಾರ ನೀವು ನನ್ನಲ್ಲಿ ಫಲ ಕೊಡುವುದಾದರೆ ನೀವೇನಾದರೂ ಬೇಡ್ಕೊಳ್ರಿ, ನಾನು ನಿಮಗೆ ಕೊಡುತ್ತೇನೆ ಅಂತ ಹೇಳಿದ ವಾಕ್ಯ ಪಟ್ಟಾಗಿ ಹಿಡ್ಕೊಳ್ರಿ. ಈ ವಾಕ್ಯನ ಹಿಡ್ಕೊಂಡು, ದೇವರೇ ನಾನು ಇನ್ನು ಮೇಲೆ ಫಲ ಕೊಡುವವನಾಗ್ತೇನೆ ಅಂತ ಹೇಳಿ ಈ ವಾಕ್ಯವನ್ನು ಸದಾ ಕೈ ಇಟ್ಟು ಪ್ರಾರ್ಥನೆ ಮಾಡಿ ನಿಮ್ಮನ್ನು ಪರಿಶುದ್ಧಾತ್ಮನ ಕರದಲ್ಲಿ ಒಪ್ಪಿಸಿಕೊಡಿ. ಪರಿಶುದ್ಧಾತ್ಮ ನಿಮ್ಮನ್ನು ನಡೆಸ್ತಾರೆ. ಅರ್ಥ ಆಯ್ತಾ? ಈ ವಾಗ್ದಾನದ ವಾಕ್ಯದ ಮೂಲಕವಾಗಿ ಸಂತೋಷದಿಂದ ಆಲಯಕ್ಕೆ ಹೋಗೋಣ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನೋಡಿ, ಅಲ್ಲಿ ಇಲ್ಲಿ ಅಲಿಯೋದು ಬೇಡ. ಅಯ್ಯೋ ಅವ್ರು ಪ್ರಾರ್ಥನೆ ಮಾಡಿದ್ರೆ ಕೊಡ್ತಾರೆ, ಇವ್ರು ಪ್ರಾರ್ಥನೆ ಮಾಡಿದ್ರೆ ಕೊಡ್ತಾರೆ, ವಾಗ್ದಾನ ಕೊಡ್ತಾರೆ. ಅರ್ಥ ಆಯ್ತು? ಇದ್ದಾರೆ, ನಮ್ಮ ಸ್ಪಿರಿಚುವಲ್ ತಾಯಿ ಇರ್ತಾರೆ, ನಮ್ಮನ್ನು ಯೇಸುಸ್ವಾಮಿ ಕಡೆಗೆ ಕರ್ಕೊಂಡು ಬಂದವರು ಇರ್ತಾರೆ. ಅಂಥವ್ರ ಹತ್ರ ನೀವು ಮಾತಾಡ್ಕೊಳ್ರಿ, ಎಲ್ಲರ ಕಡೆಗೆ ಹೋಗಬಾರ್ದು. ಅರ್ಥ ಆಯ್ತಾ? ಕುರಿ ಒಂದು ಕಡೆ ಮೇಯಕ್ಕೆ ಬಿಡ್ತಾನೆ ಶಪರ್ಡು ಅಂದರೆ ಕುರುಬನು. ಅದು ಅಲ್ಲಿ ಇಲ್ಲಿ ಆಯ್ಕೊಂಡು ಹೋಗ್ಬಿಟ್ರೆ ಹೋಗಿ ಹುಡ್ಕೊಂಡು ಬರಬೇಕು. ಅರ್ಥ ಆಯ್ತಾ? ಬೇಡ ದೇವರ ಮಕ್ಕಳೇ, ನಾವು ನಿಂತಿರುವ ಸ್ಥಳದಲ್ಲಿ ದೃಢವಾಗಿ ನಿಲ್ಲೋಣ. ಅರ್ಥ ಆಯ್ತಾ? ಈ ವಾಗ್ದಾನ ಪಟ್ಟ ಇಟ್ಕೊಳ್ರಿ. ಯಾವುದು? ಯೋಹಾನ 15:1-8 ಅದರಲ್ಲಿರುವ ವಾಗ್ದಾನ. ನಿಮಗೆ ಬೇಕಾದದ್ದು ಇದರಲ್ಲಿ ಇದೆ. ಫಲ ಕೊಡುವವರಾಗಿರಿ ದಿನಗಳಲ್ಲಿ.
ಆತನ ಒಳ್ಳೆಯ ಮಕ್ಕಳಾಗಿದ್ದು ತಂದೆಯನ್ನು ಮಹಿಮೆ ಪಡಿಸಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ವಾಕ್ಯಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿ ಆತನ ನಾಮ ಮಹಿಮೆ ಪಡಿಸಿಬಿಟ್ಟು ನಾವು ಆಲಯಕ್ಕೆ ಹೋಗೋಣ. ನಾವು ಹೋಗುವುದು ಪರಿಶುದ್ಧಾತ್ಮನ ಮೂಲಕವಾಗಿ ಬೆಳಕಾಗಿ ಕರ್ತನ ನಾಮ ಮಹಿಮೆ ಪಡತಕ್ಕಾಗಿ ಆಲಯದಲ್ಲಿ ಹೋಗಿ ನಿಂತು ಆರಾಧನೆ ಮಾಡುವುದಕ್ಕಿಂತ ಮುಂಚೆ ನಾವು ಇಲ್ಲಿಂದನೇ ಆ ಪ್ರಸನ್ನತೆಯನ್ನು ಹೊಂದಿಕೊಂಡು ಹೋಗೋಣ. ಅರ್ಥ ಆಯ್ತಾ ದೇವರ ಮಕ್ಕಳಿಗೆ? ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಅರ್ಥ ಆಯ್ತಾ? ಬನ್ನಿರಿ, ಕಣ್ಗಳನ್ನು ಮುಚ್ಚಿ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ದೇವನೇ ಸ್ತೋತ್ರ. ಈ ವಾಕ್ಯಕ್ಕಾಗಿ ಸ್ತೋತ್ರ. ನಿಮ್ಮ ಕುಟುಂಬಕ್ಕಾಗಿಯೂ ಸ್ತೋತ್ರ ಮಾಡಿರಿ. ನನ್ನ ಕುಟುಂಬಕ್ಕಾಗಿ ಸ್ತೋತ್ರ. ನೋಡುವವರಿಗಾಗಿ ಸ್ತೋತ್ರ, ಕೇಳುವವರಿಗಾಗಿ ಸ್ತೋತ್ರ. ಈ ವಾಕ್ಯ ಆಶೀರ್ವಾದವಾಗಿ ನಾವೆಲ್ಲರೂ ರಿಸೀವ್ ಮಾಡ್ಕೊಂಡಿದ್ದೀವಪ್ಪ. ತಗ್ಗಿಸ್ತೀವಿ ರಾಜ, ತಗ್ಗಿಸ್ತೀವಿ. ನನ್ನೀ ನನ್ನೀ ಎನ್ ದೈವಮೇ, ನನ್ನೀ ಎನ್ನೇಶುಪಾರಾ, ನನ್ನೀ ನನ್ನೀ ಎನ್ ದೈವಮೇ, ನನ್ನೀ ಎನ್ನೇಶುಪಾರಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ಯೇಸುವೇ, ನಿನ್ನ ನಾಮ ಮಹಿಮೆ ಹೊಂದಲಿ ರಾಜ. ಈ ನಾಮದ ದೇವನೇ ಆಶೀರ್ವಾದ. ನೋಡುವವರು, ನಾನು, ನಮ್ಮೆಲ್ಲರ ಕುಟುಂಬ ಹೊಂದಿಕೊಳ್ಳಲಿ ಕರ್ತಾವೆ. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಬೇಕಪ್ಪ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ದೇವರ ಮಕ್ಕಳೇ. ಹ್ಯಾಲೆಲೂಯಾ.